12 ಲಕ್ಷದವರೆಗೆ ಇನ್ಕಮ್ ಇರುವವರು ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ. 2025 ಬಜೆಟಲ್ಲಿ ಈ ಅನೌನ್ಸ್ಮೆಂಟನ್ನು ಮಾಡಲಾಗಿದೆ. 2025 ಬಜೆಟಲ್ಲಿ ಹೊಸ ಟ್ಯಾಕ್ಸ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಅಪ್ ಟು 12 ಲಕ್ಷದವರೆಗೆ ನಮಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಕೌಂಟ್ ಮಾಡೋದಾದರೆ 12,70,000ವರೆಗೂ ಸಿಗುತ್ತೆ. ಈ ಹಿಂದೆ ಇದು 7 ಲಕ್ಷದವರೆಗೆ ಇತ್ತು. ಅದನ್ನೀಗ ಇನ್ಕ್ರೀಸ್ ಮಾಡಿ 12 ಲಕ್ಷದವರೆಗೆ ಮಾಡಲಾಗಿದೆ. 12 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಈ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ 4 ಲಕ್ಷದವರೆಗೆ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ನಮಗೆ ಟ್ಯಾಕ್ಸ್ ಇಲ್ಲಿ ನಿಲ್ ಇರುತ್ತೆ. 4 ಲಕ್ಷದಿಂದ 8 ಲಕ್ಷಕ್ಕೆ 5% ಟ್ಯಾಕ್ಸ್, 8ರಿಂದ 12 ಲಕ್ಷಕ್ಕೆ 10% ಟ್ಯಾಕ್ಸ್, 12ರಿಂದ 16 ಲಕ್ಷಕ್ಕೆ 15% ಟ್ಯಾಕ್ಸ್, 16ರಿಂದ 20 ಲಕ್ಷಕ್ಕೆ 20% ಟ್ಯಾಕ್ಸ್, ಹಾಗೆ 20ರಿಂದ 24 ಲಕ್ಷಕ್ಕೆ 25% ಟ್ಯಾಕ್ಸ್, ಹಾಗೆ 24 ಲಕ್ಷಕ್ಕಿಂತ ಮೇಲೆ 30% ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಇನ್ ಕೇಸ್ ನಿಮ್ಮ ಇನ್ಕಮ್ 12 ಲಕ್ಷದವರೆಗೆ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ಟ್ಯಾಕ್ಸ್ ಅನ್ನು ಇಲ್ಲಿ ಕಟ್ಟಬೇಕಾಗಿಲ್ಲ. ಸೊ ಇದರಿಂದಾಗಿ ಒಂದಷ್ಟು ಟ್ಯಾಕ್ಸ್ ಅನ್ನು ನಾವು ಸೇವ್ ಮಾಡ್ಕೊಳ್ಬಹುದು. ಇದರ ಬಗ್ಗೆ ಡೀಟೇಲ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಂತ ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ನಾನು ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.